ಶಿವಮೊಗ್ಗ ಜಿಲ್ಲೆ ಆಳಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಪವನ್ ವಿದ್ಯುತ್ ಮತ್ತು ಸೌರ ವಿದ್ಯುತ್ ಘಟಕಗಳ ಅಭಿವೃದ್ಧಿ ಗುತ್ತಿಗೆ ಸಂಸ್ಥೆ ಬ್ಲೂಪೈನ್ ಎನರ್ಜಿ ಸಂಸ್ಥೆ ಕಂಪನಿ ಅಕ್ರಮವನ್ನು ಮಾಡುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಹರ್ಷಾನಂದ್ ಗುತ್ತೇದಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಂಪನಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಭೂಸ್ವಾಧೀನ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಅಲ್ಲದೆ ಭೂಸ್ವಾಧೀನದಲ್ಲಿ ರಾಜಕೀಯ ಹಸ್ತಕ್ಷೇಪವಿದೆ. ಅಲ್ಲದೆ ಶಾಸಕರಾದ BR ಪಾಟೀಲ್ ಅವರ ಕುಟುಂಬದ ಸಂಬಂಧಿಕರಿಗೆ, ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಒಂದು ಬೆಲೆ ಮತ್ತು ಫಲವತ್ತಾದ ಭೂಮಿ ಬಿಟ್ಟುಕೊಟ್ಟ ಸಾಮಾನ್ಯ ಬಡ ರೈತರಿಗೆ ಬೇರೆ ಬೆಲೆ ನಿಗದಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂಸ್ಥೆಗೆ ಅಧಿಕೃತ ದಲ್ಲಾಳುಗಳಾದ ಸ್ಥಳೀಯ ಆಡಳಿತ ವ್ಯವಸ್ಥೆ, ತಹಸೀಲ್ದಾರ್, ತಾಲೂಕು ಮತ್ತು ತಾಲೂಕು ಪಂಚಾಯತ್ ಆಡಳಿತ ನೋಂದಣಿ ಅಧಿಕಾರಿಗಳು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗಣಿ ಇಲಾಖೆ ಸಂಪೂರ್ಣವಾಗಿ ದಲ್ಲಾಳುಗಳಂತೆ ವರ್ತನೆ ಮಾಡುತ್ತಿದ್ದಾರೆ. ಅಲ್ಲದೆ ಇದು CSR ಅನುದಾನ ದುರ್ಬಳಕೆ ಕೂಡ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ತಾಲೂಕಿನ ಶಾಸಕ BR ಪಾಟೀಲ್ ಅವರ ಮತ್ತು RK ಪಾಟೀಲ್ ಅವರಿಗೆ ಮೂಗಿನ ತುದಿಯಲ್ಲಿ ಅಕ್ರಮ ಕೂಟ ರಚಿಸಲಾಗಿದೆ ಎಂದು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಬ್ಲೂಪೈನ್ ಕಂಪ್ನಿ ಡೆಲ್ಲಿ ಕಂಪ್ನಿ ಆಗಿದ್ದು, ಅವರು ಆಳಂದದಲ್ಲಿ ಕೆಲಸ ಮಾಡಲಿಕ್ಕೆ ಬಂದಾಗ ಅವರು BR ಪಾಟೀಲ್ ಆಳಂದದ ಶಾಸಕರ ಜೊತೆ ಸಂಪರ್ಕ ಮಾಡಿಕೊಂಡು ಅವರ ಒಂದು ಸಹಾಯ ಮತ್ತು ಅವ್ರದಿಂದ ಅನುಕೂಲ ಪಡ್ಕೊಳ್ಳೋ ಸಲುವಾಗಿ ಅವ್ರ ಜೊತೆ ಶಾಮೀಲಾಗಿ ಆಳಂದದಲ್ಲಿ ಏನು ಈ ಘಟಕಗಳು ಸ್ಥಾಪನೆ ಮಾಡಲಿಕ್ಕೆ ಜಮೀನು ಬೇಕಾಗ್ತದೆ, ಆ ಜಮೀನುಗಳು ರೈತರಿಂದ ತಗೋಬೇಕಾಗ್ತದೆ. ಕೆಲವೊಂದು ಜಮೀನುಗಳು ಖರೀದಿ ಮಾಡಬೇಕಾಗ್ತದೆ, ಕೆಲವೊಂದು ಲೀಸಲ್ಲಿ ತಗೋಬೇಕಾಗ್ತದೆ. ಈ ಎಲ್ಲ ವಿಷಯಗಳ ಸಲುವಾಗಿ BR ಪಾಟೀಲ್ ಮತ್ತು RK ಪಾಟೀಲ್ ಅವ್ರಿಗೆ ಸಂಪರ್ಕ ಮಾಡಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ಒಂದು ಕ್ರೆಡೆಲ್ ಅವರು, ರಾಜ್ಯದ ಕ್ರೆಡೆಲ್ ಸಂಸ್ಥೆಯವರು ಈ ಕಂಪ್ನಿಗೆ ಒಂದು 100 ಪಾಯಿಂಟ್ಗಳು ಅವರಿಗೆ ಸೆಲೆಕ್ಟ್ ಮಾಡಿಕೊಟ್ಟಾರ. ಆ 100 ಕಡೆ ಸ್ಥಾಪನೆ ಮಾಡಬೇಕಾದ್ರೆ ಇವರಿಗೆ ಭಾಳಷ್ಟು ಪರವಾನಗಿಗಳು ಮತ್ತು ಅನುಮತಿಗಳು ಎಲ್ಲ ತಗೋಬೇಕಾಗ್ತದೆ. ಇವೆಲ್ಲನೂ ಅನುಕೂಲ ಆಗಬೇಕು ಅಂತಂದು BR ಪಾಟೀಲ್ ಅವರ ಒಂದು ಸಹಾಯ ತಗೊಂಡು ಇವು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ರೈತರಿಗೆ ತಾರತಮ್ಯ ಮಾಡಿ ಅವರಿಗೆ ಸಿಗಬೇಕಾದಂಥ ಹಕ್ಕುಗಳಿಂದ ವಂಚನೆ ಮಾಡಿ ಮೋಸ ಮಾಡಿ ಇವತ್ತು ರೈತರಿಗೆ ಭಾಳಷ್ಟು ನಷ್ಟ ಮಾಡಿ ದಬ್ಬಾಳಿಕೆ ಮಾಡುವಂಥ ಕೆಲಸ ಆಳಂದ ತಾಲೂಕದಲ್ಲಿ ನಡೆದದ. ಅದಕ್ಕೆ ನಾನು ಒಂದೊಂದು ಆಗಿ ಏನೇನು ಅವರು ಮಾಡಿದ್ದಾರೆ ಅಂತ ಅನ್ನೋದು ವಿಷಯಗಳು ತಮಗೆ ಹೇಳ್ತೀನಿ. ಮೊದಲನೇದಾಗಿ ಇವರೇನು ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡ್ಕೊಳತ್ತಾರ, ವಿಂಡ್ ಎನರ್ಜಿ ಏನು ಫ್ಯಾನ್ ಕೂಡ್ತದ, ಅದು ದೊಡ್ಡ ಒಂದು ಫ್ಯಾನ್ ಇರ್ತದೆ. ಆ ಒಂದು ಬೇಸ್ ಏನು ಫೌಂಡೇಶನ್ ಕೂಡ್ತದ ಆ ಫ್ಯಾನಿಂದು, ಅಲ್ಲಿ 1 ಎಕರೆ ಖರೀದಿ ಮಾಡ್ತಾರೆ. ಅದರ ಸುತ್ತ 90 ಮೀಟರ್ಸು ಲ್ಯಾಂಡ್ ಲೀಸ್ ತಗೋತಾರೆ. ಮತ್ತು ಆ ಪಾಯಿಂಟಿಗೆ ರೀಚ್ ಆಗೋ ಸಲುವಾಗಿ ಎಷ್ಟು ಹೊಲಗಳು ಬರ್ತಾವೆ ಮೇನ್ ರೋಡಿಂದ, ಆ ಹೊಲಗಳ ಅವರು ರಸ್ತೆಗಳು ಕೂಡ ಲೀಸಿಗೆ ತಗೋತಾರೆ. ಆದರೆ ಅವ್ರು ಏನು ಮಾಡ್ಲಿಕತ್ತಾರ ಅಂತಂದ್ರೆ, ಆ 1 ಎಕರೆ ಜಮೀನು ಖರೀದಿ ಮಾಡೋದು, ಅವ್ರು ದುಡ್ಡು ಕೊಟ್ಟಿರ್ತಾರೆ, ಖರೀದಿ ಮಾಡಿರ್ತಾರೆ, ಅದು ಅವರು ಸೇಲ್ ಡೀಡ್ ಮಾಡ್ಕೋತಾರೆ. ಅದಕ್ಕೆ ನಮಗೆ ಅಭ್ಯಂತರ ಇಲ್ಲ. ಆದರೆ ಸುತ್ತ ತೊಗೊಳ್ಳೋವಂಥ ಜಮೀನೇನು ಲೀಸಲ್ಲಿ ತಗೋತಾರೆ ಮತ್ತು ರಸ್ತೆ ತಗೋತಾರೆ, ಅವರು ಗಾಡಿಯಲ್ಲಿ ಹೋಗಿ ಮೂಮೆಂಟು ಕಂಟಿನ್ಯೂ ಮೇಂಟೆನೆನ್ಸ್ ಮಾಡೋ ಸಲುವಾಗಿ ಅದು ಅವ್ರು ಲೀಸ್ ಏನು ತಗೊಳತ್ತಾರ. ಈ 2 ಖರೀದಿ ಮತ್ತು ಲೀಸ್ ಸಬ್ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ, ಸ್ಟಾಂಪ್ ಇದು ಆ್ಯಕ್ಟಲ್ಲಿ ಬುಕ್ 1, ಬುಕ್ 2, ಬುಕ್ 3, ಬುಕ್ 4 ಅಂತ ಇರ್ತದೆ. ಅಂದರೆ ಇದು ಬುಕ್ 1ನಲ್ಲಿ ರಿಜಿಸ್ಟ್ರಿ ಮಾಡ್ಲಿಕತ್ತಾರೆ ಎಲ್ಲದಕ್ಕೂ. ಬುಕ್ 1 ಅಂತಂದ್ರೆ ಏನು ಲೀಸ್ ಇದ್ದಿದ್ದು ಜಮೀನು ಕೂಡ ಬುಕ್ 1ದಾಗ ಮಾಡಿದ್ರಂದ್ರೆ ರೈತರ ಪಾಣಿಯಲ್ಲಿ ಆ ಕಂಪ್ನಿ ಹೆಸರು ಬರ್ತದೆ. ಆ ಪಾಣಿಯಲ್ಲಿ ಅವ್ರದ್ದು ಮತ್ತು EC ಸರ್ಟಿಫಿಕೇಟ್ ಬಂತು ಅಂದ್ರೆ ಅದ್ರಾಗ ಆ ಕಂಪ್ನಿಯವ್ರ ಹೆಸರು ಬರ್ತದೆ, ಅವರು ಲೀಸ್ ಕೊಟ್ಟಿದ್ದ ಜಮೀನಿಗೆ. ಅವ್ರ ಕಂಪ್ನಿ ಹೆಸರು ಬಂತಂದ್ರೆ ಮುಂದೆ ಬ್ಯಾಂಕ್ದಿಂದ ಅವ್ರು ಏನೂ ಸಾಲ ತೊಗೊಳಂಗಿಲ್ಲ ರೈತರು. ಇದು 1ನೇ ಪಾಯಿಂಟ್. ಯಾಕಂದರೆ ಅಲ್ಲಿ ಅವ್ರದ್ದು ಏನೋ ಲೀಸ್ ತೊಗೊಂಡಿರ್ತಾರ, ಅದರ
ಈಗ ನಾವು ಭಾಳಷ್ಟು ಜನ ನಮ್ಮದು ಬಿಲ್ಡಿಂಗ್ ಇರ್ತಾವೆ, ನಾವು ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು, ಮನೆ ಇರ್ಬೋದು, ನಮ್ಮದು ಬ್ಯಾಂಕ್ ಸಾಲ ಇರ್ತದೆ, ನಾವು ಮತ್ತೊಬ್ಬರಿಗೆ ರೆಂಟ್ ಕೊಟ್ಟಿರ್ತೀವಿ. ಉದಾಹರಣೆಗಾಗಿ ಹೇಳ್ತೀನಿ ನಿಮಗೆ, ಕಮರ್ಷಿಯಲ್ ಬಿಲ್ಡಿಂಗ್ ಇರ್ತದೆ, ಅವ್ರದ್ದು ಲೋನ್ ಇರ್ತದೆ ಬ್ಯಾಂಕ್ನಾಗ ಓನರ್ದು, ಆದರೆ ಅವ್ರು ರೆಂಟ್ ಕೊಡ್ಬೋದು ಮತ್ತೊಬ್ಬರಿಗೆ. ಆದರೆ ಇಲ್ಲಿ ಅವರು ಈಗ ಕಂಪ್ನಿ ಹೆಸರು ಬಂತು ಅಂತಂದ್ರೆ ಬ್ಯಾಂಕ್ದಿಂದ ಅವ್ರು ಸಾಲ ತೊಗೊಳಂಗಿಲ್ಲ. ಈ ಸಮಸ್ಯೆ ರೈತರಿಗೆ ಮುಂದೆ ಎದುರಾಗ್ತದೆ. ಅದು 5, 6, 7 ಅದು ಹೆಂಗೆ 90 ಮೀಟರ್ಸು ಕವರ್ ಆಗಂಗೆ, 90 ಮೀಟರ್ಸು ಅದಕ್ಕೆ ಅನುಕೂಲ ಆಗಂಗೆ ಅವರು ತೊಗೋತಾರೆ. ಕನಿಷ್ಠ 6ರಿಂದ 7 ಎಕರೆವರೆಗೂ ತೊಗೊಳತ್ತಾರ ಅವರು. ಅಂದ್ರೆ ಸರ್ಕಾರ ಕ್ರೆಡಲ್ ಕಂಡೀಷನ್ ಏನದ ಅಂತಂದ್ರೆ 10 ಎಕರೆಕಿನ್ನ ಜಾಸ್ತಿ ತೊಗೋಬಾರ್ದು ಅಂತದ. ಯಾಕಂದ್ರೆ ಕೃಷಿ ಭೂಮಿ ಜಾಸ್ತಿ ಹಾಳಾಗಬಾರ್ದು, ಅದಕ್ಕೆ 10 ಎಕರೆ ಒಳಗೇ ಅವ್ರು ಪಾಯಿಂಟ್ ಮಾಡಬೇಕು ಅಂತದ. ಆದರೆ ಅವ್ರು ಏನು ಮಾಡ್ಲತ್ತಾರ 6, 7, 8 ಎಕರೆ ತನಕ ತೊಗೊಳತ್ತಾರ ಅವರು. ಆದರೆ ಇದು ಹೆಂಗೆ ತೊಗೊಳತ್ತಾರ ಅಂತಂದ್ರೆ ಬುಕ್ 1 ಸ್ಟ್ಯಾಂಪ್ ಆ್ಯಕ್ಟ್ದಾಗ ಬುಕ್ 1ನಲ್ಲಿ ರಿಜಿಸ್ಟ್ರಿ ಮಾಡಿದ್ರೆ ಅವ್ರದ್ದು ECದಾಗ ಹೆಸರು ಬಂದು ರೈತರಿಗೆ ಮುಂದೆ ಸಾಲ ತೊಗೊಳಕ್ಕೆ ಅವಕಾಶ ಇರಲಾರ್ದಂಥ ಒಂದು ಅವಕಾಶದಿಂದ ಅವರು ವಂಚಿತರಾಗ್ಲತ್ತಾರ. ಮತ್ತು ಬೆಳೆ ವಿಮೆ ಹಾಗೂ ಇತರೆ ವಿಮಾ ಸೌಲಭ್ಯಗಳು, ಯಾಕಂದ್ರೆ ಅದು ಲೀಸ್ ಕೊಟ್ಟಾಗ ನಾವು ಅಲ್ಲಿ ಇವರು ಹಾಗೆ ಬಿತ್ತನೆ ಮಾಡಿ ಬೆಳೀತಿರ್ತಾರೆ, ಯಾಕಂದ್ರೆ ಅಲ್ಲಿ ಏನೂ ಇರಲ್ಲ. ಈಗ ಅದಕ್ಕೆ ಇನ್ಶೂರೆನ್ಸ್ನು ಕ್ಲೇಮ್ ಆಗಲ್ಲ ರೈತರಿಗೆ, ಯಾಕಂದ್ರೆ ನೀವು ಆಲ್ರೆಡಿ ರೆಂಟ್ ಕೊಟ್ಟಿರಿ, ಅಲ್ಲಿ ನೀವು ಹೆಂಗೆ ಬೆಳೆದಿರಿ ಅಂತಂದು ವಿಮೆ ಕಂಪ್ನಿಯವರು ಅದು ಪಾಣಿದಾಗ ಅವ್ರ ಹೆಸರು ನೋಡಿ ಆ 5-6 ಎಕರೆ ಆ ರೈತರು ಇರೋದೇ 4, 5, 10 ಎಕರೆ ಜಮೀನ್ದವ್ರು ಇರ್ತಾರೆ. ಅವ್ರದ್ದು ಅದು ವಿಮೆನೂ ಅವ್ರೇನು 1 ಎಕರೆದಾಗ ಪಾಯಿಂಟ್ ಆದ ಬಳಕ ಉಳಿದ ಜಮೀನ್ದಾಗ ಬಿತ್ತನೆ ಮಾಡ್ತಿರ್ತಾರೆ, ಅದಕ್ಕೆ ಇನ್ಶೂರೆನ್ಸ್ನೂ ಬರೋಲ್ಲ ಮುಂದೆ. ಇಲ್ಲ, ಅದೇ ಹೇಳ್ತೀನಿ ರೀ, ಇವು ಏನೇನು ಸಮಸ್ಯೆ ಅವ ಅನ್ನೋದು ಹೇಳಿ ನಿಮಗೆ ಹೇಳ್ತೀನಿ. ಬೇರೆ ಜಿಲ್ಲೆದಾಗ ಹೆಂಗೆ ಮಾಡ್ಲತ್ತಾರ ಈ ಕಂಪ್ನಿದವರು, ಇವ್ರು ಹೆಂಗೆ ಮಾಡ್ಲತ್ತಾರ ಆಳಂದಾಗ ಅಂತ. ಎರಡನೇದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ದುಡ್ಡು ಬರಲ್ಲ. ಯಾಕಂದ್ರೆ ನೀವು ಇದು ನಿಮಗೆ ಆದಾಯ ಬರ್ಲಿಕ್ಕತ್ತದ ಅಂತಂದು ಅದನ್ನು ದುಡ್ಡು ಬರಲ್ಲ ಅವರಿಗೆ. ಮುಂದೆ ರೈತರು ಆ ಜಮೀನು ಏನರ ಲೀಸ್ ಇದ್ದಿದ್ದು ಮತ್ತೊಬ್ರಿಗೆ ಮಾರಾಟ ಮಾಡ್ಬೋದು. ಈಗ ರೆಂಟ್ನಾಗ ಕೊಟ್ಟರು ನಾವು ಮತ್ತೊಬ್ರಿಗೆ ಮಾರಾಟ ಮಾಡ್ಬೋದು, ಮತ್ತೊಬ್ರು ಬಂದವರು ಅವ್ರಿಗೆ ಮುಂದೆ ಕಂಟಿನ್ಯೂ ಮಾಡ್ತಾರೆ ಲೀಸ್. ಆದ್ರೆ ಇಲ್ಲಿ ಏನೇ ವ್ಯವಹಾರಗಳು ಮಾಡ್ಲಿಕ್ಕಾಗಲ್ಲ ಮುಂದೆ. ಆ ರೀತಿ ಒಂದು ಅವರಿಗೆ ಒಂದು ರೀತಿ ಮಾರಾಟ ಮಾಡ್ದಂಗೆ ಇವತ್ತು ರೈತರು ಅವರಿಗೆ ಬರೆದು ಕೊಡ್ಲಿಕ್ಕತ್ತಾರ. ಇದು ಎಲ್ಲ ಬುಕ್ 4ದಾಗ ಮಾಡಿದ್ರೆ ಇವು ಎಲ್ಲ ಅವಕಾಶಗಳು ಅವ್ರಿಗೆ ಸಿಗ್ತಾವೆ. ಈ ಬುಕ್ 4ದಾಗ ಮಾಡಬೇಕು ಅಂತಂದ್ರೆ ನಿಮಗೆ ನಾವು ಕಾಪಿ ಕೊಟ್ಟಿವಿ, ಸ್ವಲ್ಪ ನೀವು ತಿರುಗಿಸಿ ನೋಡ್ಬೋದು. ಅದು ಪಿಂಕ್ ಇದು ಮಾರ್ಕ್ ಮಾಡ್ಯಾರ.